ಈ ನ್ಯಾಚುರಲ್ ಫಾರ್ಮಿಂಗ್ ಮಾಡಿದ್ದವಾಗ ನಿಮ್ಗೆ ಪ್ರಾಣಿ ಪಕ್ಷಿಗಳು ಬಂದು ಅವ್ರದ್ದು ಸೌಂಡೇ ನಿಮ್ಗೆ ಒಂಥರ ಹೀಲಿಂಗ್ ತರ ಆಗಿ ಅದು ಕಾರಣ ಏನು ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ಎಷ್ಟೋ ಸಲ ಬರ್ತಾ ಇರ್ತದೆ, 1 ಎಕರೆಯಲ್ಲಿ 1 ವರ್ಷಕ್ಕೆ 25 ಲಕ್ಷ ದುಡ್ದೆ, 30 ಲಕ್ಷ ದುಡ್ದೆ ಅಂತ ಬರುತ್ತೆ. ಇದನ್ನ ಯಾರೋ ಒಬ್ಬ ನೋಡ್ತಾನೆ, ಬಸಳೆ ಅದೊಂದು ಆಫ್ರಿಕನ್ ವೆರೈಟಿ ಅನ್ಸುತ್ತೆ ಇದು, ಇಲ್ಲ ಲೋಕಲ್ ಮಾರ್ಕೆಟ್ ಇಂದ ತೆಗ್ದು ಹಾಕಿರೋದು, ಒಳ್ಳೆ ಬರ್ತಾ ಇದೆ. ಈ ಬೆಡ್ ಅಲ್ಲಿ ಮಮ್ಮಿ ಬಂದು ಅಬ್ದುಲ್ ಕಲಾಂ ಇದ್ದ ಆಫೀಸ್ ಅಲ್ಲಿ ಕೆಲಸ ಮಾಡಿ, ಡಿಫೆನ್ಸ್ ಅಲ್ಲಿ DRDO ಅಲ್ಲಿ, ಹೌದು. ಮತ್ತೆ ಡ್ಯಾಡಿ CQ ಅಲ್ಲಿ ಕೆಲಸ ಮಾಡಿ. ವ್ಯೂವರ್ಸ್ ಗೆ ಇದೇ ಹೇಳೋದು, ಇವ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಏನಾದ್ರೂ ಕಲಿಲಿಕ್ಕೆ ಬರುತ್ತೆ. ನಾನ್ ಸಹ ತುಂಬಾ ಕಲ್ತಿದ್ದೀನಿ ಇವ್ರ ಇದ್ರಲ್ಲಿ, ಅಂಡ್ ಇಟ್ಸ್ ಹೆಲ್ಪ್ ಮಿ ಅ ಲಾಟ್. ಸಮ್ ಫಾರ್ ಯುವರ್ ನೇಬರ್ಸ್, ಸಮ್ ಫಾರ್ ಯುವರ್ ಮಂಕೀಸ್, ಸಮ್ ಫಾರ್ ಯು, ಸಮ್ ಫಾರ್ ದ ಥೀಫ್ ಅಂತ. ಕಳ್ರಿಗೆ ಕಸ ಬೆಳೆಸ್ಬೇಕು ನೀವು, ಅರ್ಥ ಆಯ್ತಾ? ಒಬ್ಬರೇ ತಿನ್ನೋದಲ್ಲ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಸಹಜವಾಗಿ ಕೃಷಿಗೋಸ್ಕರ ಬೇರೆ ಬೇರೆ ಕಡೆಗೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚು ನಾನು ಓಡಾಡ್ತಿರ್ತೇನೆ. ಓಡಾಡೋ ಸಂದರ್ಭದಲ್ಲಿ ಒಂದು ಸಂಗತಿಯನ್ನು ನಾನು ಕಾಣುವಂಥದ್ದು, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಥವಾ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದು, ಅದನ್ನು ರಿಸೈನ್ ಮಾಡಿ ಬಂದು ಕೃಷಿ ಮಾಡಿ, ಆ ಕೃಷಿಯಲ್ಲಿ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವಂಥ ಎಷ್ಟೋ ಜನರನ್ನು ನನ್ನ ಓಡಾಟದ ಮಧ್ಯದಲ್ಲಿ ನೋಡಿದ್ದೇನೆ. ಕಾರಣ ಏನು ಅಂತ ಹೇಳಿದ್ರೆ, ಯೂಟ್ಯೂಬ್ ಅಲ್ಲಿ ಎಷ್ಟೋ ಸಲ ಬರ್ತಾ ಇರ್ತದೆ, 1 ಎಕರೆಯಲ್ಲಿ 1 ವರ್ಷಕ್ಕೆ 25 ಲಕ್ಷ ದುಡ್ದೆ, 30 ಲಕ್ಷ ದುಡ್ದೆ ಅಂತ ಬರುತ್ತೆ. ಇದನ್ನು ಯಾರೋ ಒಬ್ಬ ನೋಡ್ತಾನೆ, ನೋಡಿ ಪ್ರಾಕ್ಟಿಕಲ್ ಆಗಿ ಗೊತ್ತಾಗೋದಿಲ್ಲ. 1 ವರ್ಷಕ್ಕೆ 5 ಎಕರೆ ತಗೊಂಡ್ರೆ ಸುಮಾರು 1.5 ಕೋಟಿ ಸಂಪಾದನೆ ಮಾಡಬಹುದು ಅವನ ಕಲ್ಪನೆ ಬರ್ತದೆ. ನಾವು ಈ ಕಂಪನಿಯಲ್ಲಿ ಅಗ್ರಿಮೆಂಟ್ ಅಲ್ಲಿ ಇರೋದು, ಪ್ಯಾಕೇಜ್ ಅಲ್ಲಿ ಇರೋದು 30 ಲಕ್ಷ 40 ಲಕ್ಷದಲ್ಲಿ. ನಾವ್ ಯಾಕೆ ಇಲ್ಲಿ ಒದ್ದಾಡಬೇಕು, ಅದನ್ನೆಲ್ಲ ಬಿಟ್ಟು ಹೋಗಿ ಕೃಷಿ ಮಾಡುವ ಅಂತ ಹೇಳಿ ಯಾರೋ ಒಬ್ಬ ಕಂಪನಿಯಲ್ಲಿ ಇದ್ದವನು ಬಂದು ಊರಿಗೆ ಸೇರ್ಕೊಳ್ತಾನೆ. ಸೇರ್ಕೊಂಡಾಗ ನಿಜವಾಗ್ಲೂ ಪ್ರಾಕ್ಟಿಕಲ್ ಆಗಿರುವಂತ ಸಮಸ್ಯೆ ಅವನಿಗೆ ಅರ್ಥ ಆಗುವಂತದ್ದು, ಮತ್ತೆ ಹೊರಗಡೆ ನೋಡಿದೆಲ್ಲ ಸತ್ಯ ಅಲ್ಲ ಅಂತ ಅನಿಸ್ತದೆ. ಅದಾದ್ಮೇಲೆ ಅವನಿಗೆ ಯಾರಾದ್ರೂ ಒಬ್ರು ಅವನ ಬಕ್ರ ಮಾಡ್ಲಿಕ್ಕೆ ಸಿಗ್ತಾರೆ, ಯಾರಾದ್ರೂ ಒಬ್ಬ, ಅಂದ್ರೆ ಅವನ್ ಏನೋ ಒಂದು ಸೇಲ್ ಮಾಡಕ್ಕೆ, ಇನ್ನೊಂದು ಮಾಡಕ್ಕೆ ಅವ್ನು ದಿಕ್ಕು ತಪ್ಪಿಸಿ ಲಾಸ್ಟಿಗೆ ಅವನು ಅಕ್ಷರಶಃ ಸಮಾಜದ ಮಧ್ಯದಲ್ಲಿ ಅನಾಥ ಆಗ್ತಾನೆ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ ಅಂತ ಎಷ್ಟೋ ಜನರ ನಾನು ನೋಡಿದ್ದೇನೆ. ನಾನು ಮಾತಾಡ್ಲಿಕ್ಕೆ ಹೋಗುವಾಗ ಯೂಟ್ಯೂಬ್ ವಿಡಿಯೋ ಬಿಡಿ, ಮಾತಾಡ್ಲಿಕ್ಕೆ ಅವ್ರು ನಮ್ಮೊಟ್ಟಿಗೆ ಓಪನ್ ಅಪ್ ಆಗಿ ತಯಾರಿರುವುದಿಲ್ಲ. ಆದ್ರೆ ಇವತ್ತು ನಾನು ತೋರಿಸ್ತಿರುವಂತ ಮಾಡೆಲ್ ಏನು ಅಂತ ಹೇಳಿದ್ರೆ, ನಮ್ಮೊಬ್ರು ಸ್ನೇಹಿತರು ರಾಹುಲ್ ಸೂರ್ಯ ಅಂತ ಹೇಳಿ, ಅವ್ರದ್ದು ಬೇಸಿಕಲಿ ಅವ್ರ ತಾಯಿಯ ಊರು ನಮ್ಮ ಬೆಳ್ತಂಗಡಿ ತಾಲೂಕು. ಅವರು DRDOದಲ್ಲಿ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತಿದ್ರು, ತಾಯಿ ತಂದೆ. APJ ಅಬ್ದುಲ್ ಕಲಾಂ ಅವರೊಟ್ಟಿಗೆ ತಾಯಿ ಕೆಲಸ ಮಾಡಿದ್ರು. ಅಷ್ಟು ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡಿದವರು. ಅವ್ರ ಮಗ ರಾಹುಲ್ರಿಗೆ ಅನ್ನಿಸ್ತು, ಅವರ ಕೆಲಸದೊಟ್ಟಿಗೆ ನಾನು ಕೃಷಿಯನ್ನು ಮಾಡ್ಬೇಕಂತ ಅನ್ನಿಸ್ತು. ಅವ್ರು ಎಲ್ಲರಾಗಿ ಅವರ ಕೆಲಸಕ್ಕೆ ರಿಸೈನ್ ಕೊಡ್ಲಿಲ್ಲ, ಅದನ್ನು ಕೆಲಸ ಮಾಡ್ತಾನೆ ಅದರೊಟ್ಟಿಗೆ ಹೇಗೆ ಕೃಷಿ ಭೂಮಿಯನ್ನು ಡೆವಲಪ್ ಮಾಡೋದು ಅಂತ ಹೇಳಿ ಬೆಂಗಳೂರಿನ ಸುತ್ತಮುತ್ತ ತುಂಬಾ ಕಡೆಯಲ್ಲಿ ಜಾಗ ನೋಡಿದ್ರು, ಸೆಟ್ ಆಗಿಲ್ಲ. ಮತ್ತೆ ತಮ್ಮ ತಾಯಿಯ ಊರು ತುಳುನಾಡಿಗೆ ಬಂದ್ರು. ವೇಣೂರಿನ ಪಕ್ಕದಲ್ಲಿ ಒಂದು ದಟ್ಟ ಕಾಡಿನ ಮಧ್ಯದಲ್ಲಿ ಒಂದು ಜಮೀನು ಅಂತ ತಗೊಂಡ್ರು. ಆ ಜಮೀನಲ್ಲಿ ಒಂದು ಕೃಷಿಯನ್ನು ಮಾಡ್ತಿದ್ದಾರೆ, ಅದರೊಟ್ಟಿಗೆ ಅವರು ಜಾಬ್ ಅನ್ನು ಕೂಡ ಮಾಡ್ತಿದ್ದಾರೆ, ಕೃಷಿಯನ್ನು ಕೂಡ ಮಾಡ್ತಿದ್ದಾರೆ, ಒಟ್ಟಿಗೆ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ. ಈ ರೀತಿಯ ಒಂದು ಮಾಡೆಲ್ ಇವತ್ತು ಅಗತ್ಯ ಇರುವಂತದ್ದು. ಯಾರೇ ನೀವು ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ರೆ, ಇನ್ಯಾರ್ದು ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿ ಅಥವಾ ನಮ್ಮ ವಿಡಿಯೋಗಳನ್ನು ನೋಡಿ ಏನೂ ಗೊತ್ತಿಲ್ಲದೆ ಒಂದೇ ಸಲಕ್ಕೆ ರಾಜೀನಾಮೆ ಕೊಟ್ಟು ಕೃಷಿಗೆ ಇಳಿಬೇಡಿ ಅನ್ನುವಂಥ ಸಂದೇಶವನ್ನು ರಾಹುಲ್ ಸೂರ್ಯ ಅವರು ಕೊಡ್ತಿದ್ದಾರೆ. ಆ ರೀತಿಯ ಟೆಕ್ನಿಕಲಿ ಆಗಿರುವಂತ, ಪ್ರಾಕ್ಟಿಕಲಿ ಆಗಿರುವಂತ ಒಂದು ತೋಟವನ್ನು ಮಾಡಿದ್ದಾರೆ. ಅದರ ಮೊದಲ ಪಾರ್ಟಿಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ನಾನಿವತ್ತು ಅವರ ಮನೆಯಲ್ಲಿ ಈಗ ಒಂದು 2 ವರ್ಷದಿಂದ ನಿರ್ಮಾಣ ಮಾಡಿರುವಂತ ಒಂದು ಸುಂದರವಾದಂತ ಕೈತೋಟಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಮತ್ತೆ ಕೈತೋಟಕ್ಕೆ ಯಾವ್ಯಾವ ಸ್ಟ್ರಾಟಜಿ ಟೆಕ್ನಿಕ್ಗಳನ್ನ ಮಾಡಿದ್ದಾರೆ ಅನ್ನೋ ಎಲ್ಲ ಸಂಗತಿ ಅಂತ ತಿಳಿಸ್ತೇನೆ. ಬನ್ನಿ ಅವರ ತೋಟದ ಕಡೆಗೆ ಹೋಗುವ, ಅವರ ಕೈತೋಟವನ್ನು ಸಂಪೂರ್ಣವಾಗಿ ನೋಡೋ ಬನ್ನಿ. ಮತ್ತೆ ಬನ್ನಿ, ಇದು ನಮ್ಮ ಕೈತೋಟ. ನಾನು ಆಕ್ಚುಲಿ ಇದು ಪರ್ಚೇಸ್ ಮಾಡಿ ಈಗ ಆಲ್ಮೋಸ್ಟ್ 3 years ಆಗಿದೆ. ಏನಿರ್ಲಿಲ್ಲ, ಒಂದು ಮನೆ ಒಂದು ಇರ್ಲಿಕ್ಕೆ ಅಂತ ಒಂದು ಚಿಕ್ಕ ಕನ್ಸ್ಟ್ರಕ್ಟ್ ಮಾಡಿ, ಮನೆಗಳಿತ್ತಲ್ಲ ಈಗ ತೊಟ್ಟಿ ಮನೆ ಅಂತಾರೆ ಅದಕ್ಕೆ, ಎಲ್ಲ 4 ಸೈಡ್ ಇಂದ ನೀರ್ ಬೀಳೋ ಜಾಗ ಒಂದು ಮಣ್ಣಿದ್ದು ಮಾಡಿ ಹಾಕುವಂತ. ಮಣ್ಣಿದ್ದು ಗೋಡೆ, ಕಾಂಕ್ರೀಟ್ ಎಷ್ಟು ಕಮ್ಮಿ ಆಗತ್ತೆ ಅಷ್ಟು ಕಮ್ಮಿ ಯೂಸ್ ಮಾಡಿ, ನಮ್ಮ ಹಳೆ ಟೈಲ್ಸ್ ರೀಪ್ ಪಕ್ಕಸ್ ಎಲ್ಲ ಕೂರ್ಸಿ ಒಂದು ಹೀಗೆ ಮಾಡಿ ಇಲ್ಲಿ ನೀರು ಬೀಳುವ ಹಾಗೆ. ಅದು ಫೇಸ್ 2 ಆಕ್ಚುಲಿ. ಫೇಸ್ 1 ಒಂದು ಇದು ಕಾಂಕ್ರೀಟ್ ಇದ್ದು ಸ್ಟ್ರಕ್ಚರ್ ಈಗ ಮಾಡಿರೋದು. ಇದು 2 BHK. ಈಗ ಇದು ಇಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ, ಒಂದು 6 ತಿಂಗಳಿಂದ ಇದ್ದಾರೆ ಲೇಬರ್ಸ್ ಈಗ. ಮತ್ತೆ ಈಗ ಇದು ಜಾಗ ಸುಮ್ನೆ ಖಾಲಿ ಯಾಕೆ ಬಿಡೋದು ಅಂತ ನಾವು ಸ್ವಲ್ಪ ಇದ್ರಲ್ಲಿ ಮನೆಗೆ ಬೇಕಾದಷ್ಟು ವಾರಕ್ಕೆ ನಾನು ಎವ್ರಿ ವೀಕ್ ಬ್ಯಾಂಗ್ಳೂರಿಂದ ಬಂದು ಹೋಗ್ತಾ ಇರ್ತೀನಿ. ಖಾಲಿ ಕೈ ಯಾಕೆ ಹೋಗೋದು ಅಂತ ನಾನೀಗ ಬೆಂಡೆ ಇಲ್ಲಿ, ಮತ್ತೆ ಇಲ್ಲೊಂದು ಹೀಗೆ ಒಂದು ಇದು ಕಟ್ಟಿ, ಇದರಲ್ಲಿ ಸ್ವಲ್ಪ ಬಳ್ಳಿ ತರಕಾರಿಗಳು ಬೆಳೆಸ್ಲಿಕ್ಕೆ ಆಗತ್ತೆ, ಅದೆಲ್ಲ ಬೆಳೆಸಿ ಇದ್ರಲ್ಲಿ ಒಂದು ಆಲ್ಮೋಸ್ಟ್ 5-6 ವೆರೈಟಿದ್ದು ಬೆಂಡೆ, ಇದು ಯಾವ್ದು ಬದನೆ ಇದೆ.
ನಾನು ಇಲ್ದೇ ಇದ್ದಾಗ ಸ್ವಲ್ಪ ಮಂಗಗಳೆಲ್ಲ ಇಲ್ಲಿ ಬರ್ತಾ ಇರುತ್ತೆ ಆಗಾಗ ಇಲ್ಲಿ ಕಾಡು ಹತ್ರ ಅಲ್ಲ, ಸೊ ಅಲ್ಲಿ ಬಂದು ಸ್ವಲ್ಪ ಡಿಸ್ಟ್ರಾಯ್ ಮಾಡಿ ಹೋಗಿದೆ. ಮತ್ತೆ ಇದು ಆಲ್ಸೋ ನಂದು ಒಂದು ನರ್ಸರಿ ತರ, ಯಾಕಂದ್ರೆ ನಾನು ತೋಟದಲ್ಲಿ ವಿವಿಧ ಜಾತಿದ್ದು ಫ್ರೂಟ್ಸ್ ಅದೆಲ್ಲ ಹಾಕಿ ಒಂದು ಆಲ್ಮೋಸ್ಟ್ 500 ವೆರೈಟಿದ್ದು ಫ್ರೂಟ್ಸ್ ಇದೆ ನನ್ನ ಹತ್ರ, ಬೇರೆ. ಸೊ ಅದಕ್ಕೆ ನಾನು ಇದೊಂದು ನರ್ಸರಿ ತರ ಮಾಡಿ ಇದ್ರಲ್ಲಿ ರೇಸ್ಡ್ ಬೆಡ್ ಗಾರ್ಡನಿಂಗ್ ಹೇಗೆ ಮಾಡೋದು ಅಂತ ಇದೆ. ಇಲ್ಲಿ ನೋಡಿ, ನೀವು ನೋಡ್ಬೋದು, ಇದು ತುಂಬಾ ಹಾರ್ಡ್ ಸರ್ಫೇಸ್ ಅಲ್ಲ, ಇದ್ರಲ್ಲಿ ನೀವು ಡಿಗ್ ಮಾಡಿ ಮಾಡ್ಬೇಕು ಏನಾದ್ರು ಮಾಡ್ಬೇಕಂದ್ರೆ. ಅದಕ್ಕೆ ನಾನು ಇದು ಕಲ್ಲುಗಳಿತ್ತು ನಮ್ಮ ಹತ್ರ ಆಲ್ರೆಡಿ, ಕಲ್ಲೆಲ್ಲ ಕೂರಿಸಿ ಮಣ್ಣು ಅದ್ರೊಳಗಡೆ ಮತ್ತೆ ಗೊಬ್ಬರ ಕಾಂಪೋಸ್ಟ್ ಎಲ್ಲ ತುಂಬಿಸಿ ಇದು ಆಲ್ಮೋಸ್ಟ್ ಎಂಡ್ ಆಗ್ಲಿಕ್ಕೆ ಬಂತಿದ್ದು. ಯಾವ್ದು ಹರಿವೆ ರೆಡ್ ವೆರೈಟಿ. ಮತ್ತೆ ಈಗ ಇನ್ನು ಶುರು ಬಳ್ಳಿ. ಮತ್ತೆ ಲಾಸ್ಟ್ ಟೈಮ್ ನಾವು ಒಂದು ಒಳ್ಳೆ ಕುಕುಂಬರ್ ಅದೆಲ್ಲ ಮಾಡಿಟ್ಟಿದ್ವಿ ಇದ್ರಲ್ಲಿ. ಹೌದು, ಇದು ಈಗ 2 ರೋ ನಮ್ಗೆ ಇಷ್ಟು ಜಾಗ ಸಿಗತ್ತೆ ನಿಮ್ಗೆ ನೋಡಿ ಓಡಾಡ್ಲಿಕ್ಕೆ ಸಹ. ಹೌದು, ನಿಮ್ದು ವಿಡಿಯೋಸ್ ನಾನು ನೋಡಿದೆ ಮೊನ್ನೆ ಹಂಚಿದ್ದು ಮಾಡಿದ್ದಾರೆ. ಹೌದೌದು, ಇದರದ್ದು ಕಾನ್ಸೆಪ್ಟ್ ಏನಂದ್ರೆ ಕೈ ನಿಮ್ಗೆ ಇಷ್ಟು ಒಳಗಡೆ ಕೂತ್ಕೊಂಡು ಕೆಲಸ ಮಾಡೋ ತರ ಇರ್ಬೇಕು, ಇಷ್ಟರಲ್ಲೇ ನಿಮ್ಗೆ ರೀಚ್ ಇದಾಗೋ ಅಷ್ಟರಲ್ಲಿ ಮಾಡಿ ತರ. ಮತ್ತೆ ಹೌದು, ಅದೊಂದು ಮಣ್ಣು ಸ್ಮೂತ್ ಇರುತ್ತೆ. ರಿಪೀಟ್ ನೀವು ಕ್ರಾಪ್ ರೊಟೇಟ್ ಮಾಡಬಹುದು, ಬೇರೆ ಕ್ರಾಪ್ ರೊಟೇಟ್ ಮಾಡಿ, ಬೇರೆ ನಿಮ್ಗೆ ಒಂದು ಕ್ರಾಪ್ ಇದ್ದು ರೆಸಿಡ್ಯೂ ಇನ್ನೊಂದು ಕ್ರಾಪ್ ಒಳ್ಳೆ ಗೊಬ್ಬರ ಮಾಡಿ ಮಿಕ್ಸ್ ಮಾಡಿ ಹಾಕಿ ಇದೀಗ ಪೆಪ್ಪರ್ ರೆಡಿ ಆಗ್ತಾ ಇದೆ. ಇದೊಂದು ವೆರೈಟಿ ಕುಂಬಕಳ್ ಅಂತ, ಹೊಸ ವೆರೈಟಿ. ತೆಕ್ಕನ್ ಹೌದು, ಕುಂಬಕಳ್ ಇದರದ್ದು. ಇದು ನೋಡಿ ಸ್ನೇಹಿತರೆ, ಇಲ್ಲಿ ಗೆರಟೆ ಎಲ್ಲ ಹಾಕಿದ್ದಾರೆ. ಇದೇನು ಸರ್ ಇದು? ಇದು ಬೀಜ ನಾವು ಇದು ಮೊಳಕೆ ಮಾಡಿ ಗಿಡ ಮಾಡಿ ಗೆರಟೆ ಎಲ್ಲ ಹಾಕುದಾ? ಹೌದು, ಹಾಕ್ಬಿಟ್ಟು ಭಾರಿ ದೊಡ್ಡ ನ್ಯಾಚುರಲ್ ಇದು. ಹೌದು, ಇಲ್ಲಿಂದ ತೆಗೆದು ಪ್ಲಾಸ್ಟಿಕ್ ಎಷ್ಟು ಮಾಡೋದು ಈಗ, ಪ್ಲಾಸ್ಟಿಕ್ ಆಗಿ ತುಂಬಾ ಜಾಸ್ತಿ ಆದ್ರೆ ಇದೊಂದು ಯೂಸ್ ಮಾಡೋಣ ಅಲ್ಲ. ಹೌದು, ಹಾಗೆ ಕೆಂಪು ಮೂಲಂಗಿ ಹಾಕಿದ್ರಿ ಅಲ್ಲ? ಹೌದು, ಮೂಲಂಗಿ, ಗೀರ ರೈಸ್ ಇದು. ಹೌದು, ಮತ್ತೆ ಇದು ನಮ್ಮ ಕೊರಿಯಾಂಡರ್, ಕಾಡು ಕೊತ್ತಂಬರಿ ಎಲ್ಲ ತಂದು ಹಾಕಿದಿರಿ? ಹೌದೌದು, ಎಲ್ಲ ಸ್ವಲ್ಪ ಮನೆಗೆ ಏನೇನ್ ಬೇಕು ಅದೆಲ್ಲ ಮಾರ್ಕೆಟ್ ಇಂದ. ಪ್ಲಾನ್ ಏನಂದ್ರೆ ಈಗ 3 ವರ್ಷ ಆಗಿದೆ ನಮ್ದು ತೋಟ ಪರ್ಚೇಸ್ ಮಾಡಿ. ಫ್ರೂಟ್ಸ್ ಇದ್ದು 500 ಆಲ್ಮೋಸ್ಟ್ ವೆರೈಟಿ ಹಾಕಿ ನಮ್ದು ಮಾರ್ಕೆಟಿಗೆ ಹೋಗೋದು ಹೇಗೆ ಸ್ಟಾಪ್ ಮಾಡೋದು ಮೇನ್, ಅದು ಪರ್ಪಸ್. ಬಸಳೆ ಅದೊಂದು ಆಫ್ರಿಕನ್ ವೆರೈಟಿ ಅನ್ಸುತ್ತೆ ಇದು, ಇಲ್ಲ ಲೋಕಲ್ ಮಾರ್ಕೆಟ್ ಇಂದ ತೆಗ್ದು ಹಾಕಿರೋದು, ಒಳ್ಳೆ ಬರ್ತಾ ಇದೆ. ಈ ಬೆಡ್ ಅಲ್ಲಿ ಲಾಸ್ಟ್ ಸೀಸನ್ ನಾನು ಇದು ಟರ್ಮರಿಕ್ ಗ್ರೋ ಮಾಡಿದ್ದೆ, ಅರಿಶಿಣ, ಒಳ್ಳೆ ಅರಿಶಿಣ ಬಂತು. ಅರಿಶಿಣ ತೆಗ್ದಾದ್ಮೇಲೆ ನೆಕ್ಸ್ಟ್ ಈಗ ಅದು ಸಾಯಿಲ್ ನ ರೆಡಿ ಮಾಡ್ಬೇಕಲ್ಲ ಪುನಃ. ಅದಕ್ಕೆ ನಿಮ್ಗೆ ಅಲಸಂಡೆ, ಇದು ಬಾಜರ ಕೋಳಿಗಳಿಗೆ, ಇದು ಕೋಳಿಗಳೇ ಹಾಕಿದ್ದು. ಮತ್ತೆ ಇದು ಹೌದು, ಪುನಃ ಬಸಳೆ, ಅಲಸಂಡೆ, ಹೌದು, ಹೌದೌದು. ಸ್ವಲ್ಪ ಇದು ದ್ವಿದಳ ಧಾನ್ಯ ಹಾಕಿದ್ರೆ ಸಾಯಿಲ್ ಒಳ್ಳೆ ಇದಾಗತ್ತೆ, ಸಾರಜನಕ. ಹೌದು, ಬೆಂಡೆ ಸ್ಟೋರೇಜ್ ಆಗುತ್ತೆ. ಹೌದು, ತುಂಬಾ ಬೆಂಡೆ ಹಾಕಿದೆ. ಸಣ್ಣ ಬಲೆ ಹಾಕಿದಿರಿ? ಹೌದು, ಅದು ಕೋಳಿ ಬರಬಾರ್ದು ಅಂತ ಅಷ್ಟೇ. ಇಡೀ ಎಲ್ಲಿವರೆಗೆ? ಇಲ್ಲಿವರೆಗೂ ಇದನ್ನ ಸೆಟ್ ಮಾಡಿ. ಹೌದು, ಜಾಗ ವೇಸ್ಟ್ ಮಾಡೋದು. ಬೆಂಡೆ ಏನು ಕೊಯ್ಯದೆ ನೀವು ಬೆಂಗಳೂರಲ್ಲಿ ಇಲ್ಲೆಲ್ಲ ಬೆಳೆದಾಗಿದೆ ಅಲ್ಲ? ಹೌದು, ಇದು ಸ್ವಲ್ಪ ಬೆಳೆದಾಗಿದೆ. ಮತ್ತೆ ಏನಂದ್ರೆ ಇದು ಸ್ವಲ್ಪ ಬೀಜಗೆ ಬಿಡುವ ಅಂತ. ಹೌದೌದು, ಅದಕ್ಕೆ ಇಲ್ಲಿ ಪೂರ್ತಿ ಕಾಡಿದೆ ಅಲ್ಲ? ಇದು ಹಿಂದೆ ಕಾಡು. ಏನು ಕಾಡೆಲ್ಲ ಕಡ್ದು ಲೆವೆಲ್ ಮಾಡಿ ಅಡಿಕೆ ಹಾಕ್ಬೋದಲ್ಲ? ಮನೆ ಸಹ ನಾವು ಕಾಡು ಕಡ್ದು ಮಾಡ್ಲಿಲ್ಲ. ನಾವು ಇಲ್ಲಿ ಬ್ಯಾಂಗ್ಳೂರಿಂದ ಬಂದಿರೋದು ಮರ ಕಡ್ದು ಇದು ಮಾಡ್ಲಿಕ್ಕೆ ಅಂತ ಅಲ್ಲ ಅಲ್ವಾ, ನಮ್ಗೆ ಉಳಿಸ್ಬೇಕು ಅಲ್ಲ. ಆದ್ರೆ ನಿಮ್ಗೆ ಏನು ಮಾಡ್ಬೋದಂದ್ರೆ, ಈ ಕಾಡು ಕಡಿಯದೆ ಕಲ್ಲಿದೆ ಅಲ್ಲಿ ಕಾಣಿಸ್ತಾ ಇದೆಯಾ, ಬಂಡೆ ಕಲ್ಲುಗಳು, ಅದ್ರಲ್ಲಿ ಸಹ ನೀವು ಕೊಕ್ಕೋ ಬೆಳಿಬಹುದು. ನಾವು ಕೊಕ್ಕೋ ಗಿಡಗಳು ಅಲ್ಲಲ್ಲಿ ಹಾಕಿದೆ, ಅದು ಹಾಕಿ ಈ ಮರಕ್ಕೆ ಈಗ ಪೆಪ್ಪರ್ ಬಿಟ್ರೆ ನಿಮ್ಗೆ 2 ಇನ್ಕಮ್ ಸಿಗತ್ತಲ್ಲ, ಕಾಡು ಸಹ ಉಳಿಬಹುದು, ಮನೆ ಸಹ ತಂಪು. ಒಳ್ಳೆ ಬೋವಿದ್ ಮರ ಇದು. ಹೌದು, ಬೋವಿದ್ದು ಮಾಡಿ. ಕರೆಕ್ಟ್. ನೋಡಿ ಸ್ನೇಹಿತರೆ, ಇದು ಇಲ್ಲಿ ನೋಡಿ, ಈ ಮರವನ್ನು ಇದಕ್ಕೊಂದು ಗ್ಯಾಪ್ ಕೊಟ್ಟಿದ್ದಾರೆ ನೋಡಿ, ದೊಡ್ಡದಾಗಿರುವಂತ ಬೋವಿನ ಮರ ಇದು. ಈ ಮರನ ಕಡಿಬಾರ್ದು ಅಂತ ಅವ್ರದ್ದು ಕಾನ್ಸೆಪ್ಟ್ ಇರುವಂತದ್ದು. ಈ ರೀತಿ ಕಾನ್ಸೆಪ್ಟ್ ಸಿಗುವಂತದ್ದು ಬಾರಿ ರೇರ್ ಅಲ್ಲ ಸರ್ ಇವತ್ತು? ಹೌದು, ಹೇಳ್ಬೋದು ಹಾಗೆ. ಯಾಕಂದ್ರೆ ಜನರು ಈಗ ಫಸ್ಟ್ ಕಾಡು ಕಡ್ದು ಪ್ಲೇನ್ ಮಾಡಿ ನೋಡಿ, ಇಳಿಜಾರಿದ್ದನ್ನ ಕಡ್ದು ಮಣ್ಣು ಸೇಲ್ ಮಾಡಿ ಅದನ್ನ ಪ್ಲೇನ್ ಮಾಡಿ ಗುಂಡಿ ಹೊಡೆದು ಅಡಿಕೆ ನೆಡ್ತಾರೆ. ಹೌದು, ಅಷ್ಟು ಖರ್ಚು ಮಾಡಿ ಅಡಿಕೆದ್ದು ಗಿಡಕ್ಕೆ, ಅಡಿಕೆದ್ದು ಗೊಬ್ಬರಗೆ, ಅದರದ್ದು ಪೆಸ್ಟಿಸೈಡ್ಗೆ, ಅದಕ್ಕಿದ್ದಕ್ಕೆಲ್ಲ ಸ್ಪ್ರೇಗೆ ಖರ್ಚು ಮಾಡ್ತಾರೆ. ಹೌದು, ಅದು ಮಾಡೋ ಬದಲು ನೀವು ಹೀಗೆ ಬಿಡಿ, 2 ಕ್ರಾಪ್ ತೆಗಿಬಹುದಲ್ಲ ಇದ್ರಲ್ಲಿ. ಮನೆಯಲ್ಲಿ ನೀವು ಚಾಕ್ಲೇಟ್ ಮಾಡಿ ತಿನ್ಬಹುದು. ಕಾಳು ಮೆಣಸಿಗೆ ಒಳ್ಳೆ ರೇಟ್ ಇದೆ.
ಅದು ಹಾಕಿ ಇದ್ರಲ್ಲಿ ಬಿಡುವ ಅಂತ. ವೆನಿಲಾ ಮತ್ತೆ ಸ್ವಲ್ಪ ಕಾಡು ಮೆಣಸಿದ್ದು ಈ ಬಾರಿ ಹಾಕ್ತೀರಾ? ಹೌದು, ಈ ಸತಿ ಮಳೆದ್ದು ಇದಾಗುವಾಗ ಹಾಕುವ ಅಂತ. ಹಾ. ಮತ್ತೆ ಇನ್ನೊಂದೇನಂದ್ರೆ ಇದು ಬಂದು ನಿಮ್ಮ ಸನ್ಸೆಟ್ ಸೈಡ್, ವೆಸ್ಟ್ ಸೈಡ್ ಇದು. ಹಾ. ಆಯ್ತಾ, ನಮ್ದು ಡಿಸೈನ್ ಹಾಗೆ. ಹಾ. ನಾನ್ ಮಾಡ್ತಾ ಇರೋದು ಕಾನ್ಸೆಪ್ಟ್ ಬಂದು ಆಕ್ಚುಲಿ ರೀಜನರೇಟಿವ್ ಅಗ್ರಿಕಲ್ಚರ್ ಅಂತಾರೆ. ಹಾ. ಅದಕ್ಕೆ ಪರ್ಮಕಲ್ಚರ್ ಪ್ರಿನ್ಸಿಪಲ್ ಯೂಸ್ ಮಾಡಿ ಹ್ಮ್. ನಾವು ನೇಚರ್ ಜೊತೆ ಹೇಗೆ ಹಾ. ಕೃಷಿ ಮಾಡೋದು, ಹಾ. ಮಿನಿಮಲ್ ಇಂಪ್ಯಾಕ್ಟ್, ಹಾ. ಮತ್ತೆ ಔಟ್ಪುಟ್ ನಿಮ್ಗೆ ಸಸ್ಟೈನ್ ಆಗ್ಲಿಕ್ಕೆ ಹಾ. ಎಷ್ಟು ಬೇಕು ಅಂತ. ಹಾ. ಇನ್ನೊಂದು ಏನ್ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದರದ್ದು ಏನಂದ್ರೆ, ಹಾ. ಹೌ ಕ್ಯಾನ್ ಯು ಶೇರ್ ವಿತ್ ಅನಿಮಲ್ಸ್, ಬರ್ಡ್ಸ್. ಮೇನ್ ಅದೇ ಏನ್ ಹೇಳಿ, ಬರ್ಡ್ಸ್ ನಿಮ್ಮ ಹಕ್ಕಿ ಪಕ್ಷಿಗಳು ಮತ್ತೆ ಪ್ರಾಣಿಗಳ ಜೊತೆ ನೀವು ಹೇಗೆ ನಿಮ್ಮ ಏನು ಗ್ರೋ ಮಾಡ್ತೀರಾ ಅದು ಶೇರ್ ಮಾಡ್ಬೇಕು, ನಿಮ್ಮ ನೇಬರ್ಸ್ ಜೊತೆ ಶೇರ್ ಮಾಡ್ಬೇಕು. ಅದ್ರಲ್ಲೊಂದು ಇದಿದೆ, ಸಮ್ ಫಾರ್ ಯೋರ್ ನೇಬರ್ಸ್, ಸಮ್ ಫಾರ್ ಯೋರ್ ಮಂಕೀಸ್, ಸಮ್ ಫಾರ್ ಯು, ಸಮ್ ಫಾರ್ ದ ಥೀಫ್ ಅಂತ. ಕಳ್ರಿಗೆ ಸಹ ಬೆಳೆಸ್ಬೇಕು ನೀವು, ಅರ್ಥ ಆಯ್ತಾ? ಒಬ್ಬರೇ ತಿನ್ನೋದಲ್ಲ, ಕಳ್ರಿಗೆ ಸಹ ಬೆಳೆಸ್ಬೇಕು, ಯಾಕಂದ್ರೆ ಅವ್ರಿಗೆ ಸಹ ಬೇಕಲ್ಲ ಸ್ವಲ್ಪ. ಹೌದು, ಹಾಗೆ ಗೊತ್ತಾಗಿದೆ ಕಳ್ರಿಗೆ ಇಲ್ಲಿ ಗೊತ್ತಾಗಿದೆ, ತಕೊಂಡು ಸಹ ಹೋಗಿದ್ದಾರೆ. ನಮ್ದು ಬೇಜಾರಿಲ್ಲ, ಯಾಕಂದ್ರೆ ಅವ್ರಿಗೆ ವರ್ಕ್ ಇರತ್ತೆ, ಅವ್ರದ್ದು ಒಂದು ಇದಿರ್ಬೋದು, ಅದ್ರಲ್ಲಿ ಸ್ವಲ್ಪ ತಕೊಂಡು ಹೋಗ್ತಾರೆ, ಏನ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ? 100% ನೀವು ಎಲ್ಲ ಕೂಡಿಡ್ಕೊಂಡು ಎಲ್ಲಿ ಹೋಗ್ಲಿಕ್ಕೆ ಆಗತ್ತೆ ನಾಳೆ. ಸೊ ಅದು ಕಾನ್ಸೆಪ್ಟ್. ಮತ್ತೆ ನಮ್ದು ಇಲ್ಲಿ ನೋಡಿ, ಇದು ಕಾಡಿದ್ದು ಮರಗಳೆಲ್ಲ ಹೆಬಲ್ಸ್ ಅದು ಇದೆಲ್ಲ ಈಗ ಮಂಗಗಳಿಗೆ ಬಿಟ್ರೆ ಅವ್ರು ಒಳಗಡೆ ಬರೋದಿಲ್ಲ. ನಮ್ಮ ಬೌಂಡ್ರಿಯಲ್ಲಿ ನೀವು ಮೊನ್ನೆ ಒಂದು ವಿಡಿಯೋ ಮಾಡಿದ್ರಿ, ನಾನಿಲ್ಲಿದ್ದು ಮತ್ತೆ ಯಾವ್ದು ಜಾರಿಗೆದ್ದು, ಮತ್ತೆ ಅದರದೆಲ್ಲ ಬೌಂಡ್ರಿಗೆ ನೀವು ಹಾಕಿ ಬಿಟ್ಬಿಟ್ರೆ ಆರಾಮಾಗಿ ತಿಂದು ಅಲ್ಲೇ ಇದ್ದು, ಅವ್ರಿಗೋಸ್ಕರ ಸ್ವಲ್ಪ ಕಾಡು ಬಿಟ್ಬಿಟ್ರೆ ಅವ್ರಿಗೆ ಇರ್ಲಿಕ್ಕೆ ಆರಾಮಾಗಿ ಇರ್ತಾರೆ ಅಷ್ಟೇ. ಮಮ್ಮಿ ಬಂದು ಅಬ್ದುಲ್ ಕಲಾಂ ಇದ್ದು ಆಫೀಸಲ್ಲಿ ಕೆಲಸ ಮಾಡಿ ಡಿಫೆನ್ಸ್ ಅಲ್ಲಿ, DRDO ಅಲ್ಲಿ. ಹೌದು. ಮತ್ತೆ ಡ್ಯಾಡಿ CQ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರ ಹೆಸರಲ್ಲಿ ನಾನು ಸೂರ್ಯವನ ಅಂತ ಈ ನನ್ನ ತೋಟ ಸಪೋರ್ಟ್ ಇತ್ತು. ಯಾಕಂದ್ರೆ ನಾವು ಡೈಲಿ ಆಲ್ಮೋಸ್ಟ್ ಎವ್ರಿ ವೀಕೆಂಡ್ ಹೋಗಿ ಜಾಗಗಳು ಹುಡುಕಿ 162 ಪ್ರಾಪರ್ಟೀಸ್ ನೋಡಿದ್ದೀನಿ ನಾನು ಹೋಗಿ. ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಆಚೆ 100, ಮತ್ತೆ ಈ ಕಡೆ ಒಂದು ಆಲ್ಮೋಸ್ಟ್ 50 or 60 ಆಲ್ಮೋಸ್ಟ್ ಗಿವ್ ಅಪ್ ಮಾಡ್ಬಿಟ್ಟಿದೆ, ಜಾಗ ಆಗೋದಿಲ್ಲ ಅಂತ. ಆಗ ಫೋನ್ ಕಾಲ್ ಬಂದು ನನ್ಗೆ ಪರ್ಟಿಕ್ಯುಲರ್ ಆಗಿ ಹೀಗೆ ಜಾಗ ಬೇಕಿತ್ತು ಕಾಡೊಳಗಡೆ, ರೋಡಿಂದ ತುಂಬಾ ದೂರ, ಕಾಡು ಗುಡ್ಡೆ ಇರೋ ಕಡೆಯಲ್ಲಿ ಅಂತ. ಮತ್ತೆ ಸ್ವಲ್ಪ ಅಕ್ಕಪಕ್ಕದವರು ರಿಲೇಷನ್ಸ್ ಅವರಿದ್ದು ಸ್ವಲ್ಪ ಸಪೋರ್ಟ್ ಗೈಡೆನ್ಸ್ ಎಲ್ಲ ಇರುತ್ತೆ. ಒಬ್ರೊಬ್ರು ಗೈಡೆನ್ಸ್ ಒಳ್ಳೆ ಮನಸ್ಸಿಂದ ಕೊಡ್ತಾರೆ, ಆದ್ರೆ ಅದು ಇದಕ್ಕೆ ಸ್ವಲ್ಪ ಹಾನಿಕಾರ, ವರ್ಕ್ ಆಗೋದಿಲ್ಲ, ಯಾಕಂದ್ರೆ ಅದು ನೇಚರ್ ಅಗೇನ್ಸ್ಟ್ ಇರುತ್ತೆ. ನಾವು ಡಿಸೈಡ್ ಮಾಡಿ ಬಂದಿದ್ದು, ಒಂದು ಡ್ರಾಪ್ ಕೆಮಿಕಲ್ ನಮ್ಮ ಭೂಮಿಗೆ ಟಚ್ ಆಗ್ಬಾರ್ದು. ಡೈಲಿ ಭೂಮಿಯಲ್ಲಿ ಕೆಲಸ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ನಮಸ್ಕಾರ ಮಾಡಿ ಶುರು ಮಾಡೋ ತರ ಇರ್ಬೇಕು, ಅಷ್ಟು ಪವಿತ್ರವಾಗಿ ಇರೋ ಭೂಮಿ. ಯಾಕಂದ್ರೆ ನಿಮ್ದು ಹಾಕಿರೋ ಕೆಮಿಕಲ್ ಎಲ್ಲ ಇಳಿದು ನದಿಗೆ ಹೋಗ್ಲಿ, ಅಲ್ಲಿಂದ ನೀರು ಕುಡಿಲಿಕ್ಕೆ ಅದು ಇದು ಎಲ್ಲ ಆತರ ಆಗ್ಬಾರ್ದು ಅಂತ ನಾವು ಬಾವಿ ಅದು ಇದೆಲ್ಲ ಇಲ್ಲಿಂದಾನೆ ಯಾವ್ದು ನೀರು. ನಮ್ಮ ಮೇನ್ ಕಾನ್ಸೆಪ್ಟ್ ಏನಂದ್ರೆ ಸಾಯಿಲ್, ವಾಟರ್ ಮತ್ತೆ ಎನ್ವೈರ್ಮೆಂಟ್, ಅದ್ರಲ್ಲಿ ಜೊತೆ ಹೇಗೆ ನೀವು ಕೆಲಸ ಮಾಡಿ ಕೃಷಿ ಮಾಡ್ತೀರಾ. ಚಾಲೆಂಜಸ್ ತುಂಬಾ ಇರುತ್ತೆ, ಆದ್ರೆ ನಿಮ್ದು ತುಂಬಾ ಅಂದ್ರೆ ತುಂಬಾ ಅದರ ಎಕ್ಸ್ಪೀರಿಯನ್ಸ್ ಒಳಗಡೆ ನೀವು ಕಲಿತೀರಾ. ನಂದೀಗ ಇರೋದು ಸಿಸ್ಟಮ್ ತುಂಬಾ ನ್ಯೂ, ಆಲ್ಮೋಸ್ಟ್ 3 years ಆಗಿದೆ ಅಷ್ಟೇ. ಆದ್ರೆ ಇದ್ರಲ್ಲಿ ನಾನು ತುಂಬಾ ಕಲ್ತಿದ್ದೀನಿ, ಯಾವ್ದು ಮಾಡ್ಬೇಕು, ಏನೇನ್ ಮಾಡಬಾರ್ದು. ಯಾಕಂದ್ರೆ ನನ್ಗೆ ಎಕ್ಸ್ಪೀರಿಯನ್ಸ್ ಇರೋದು ಬ್ಯಾಂಗ್ಳೂರ್ ಆಚೆ, ನಮ್ಮ ಮನೆ ಆಚೆ ಒಂದು ಚಿಕ್ಕ ಗಾರ್ಡನ್ ಅಲ್ಲಿ ಬೀಜ ಬಿಸಾಕಿದ್ರೆ ಎದ್ದು ಬರುತ್ತೆ, ಅಲ್ಲಿ ಸಾಯಿಲ್ ಅಷ್ಟು ಫರ್ಟೈಲ್ ಇದೆ. ಇಲ್ಲಿ ಲ್ಯಾಟ್ರೈಟಿಕ್ ಬೆಲ್ಟ್ ಮತ್ತೆ ನಿಮ್ಗೆ ಸುಣ್ಣ ಹಾಕ್ಬೇಕು, ಅದು ಇದೆಲ್ಲ ಮಾಡೋ ಬದಲು ನೀವು ಹೇಗೆ ನ್ಯಾಚುರಲ್ ಆಗಿ ಜಾಸ್ತಿ ಕೆಲಸ ಮಾಡದೆ ಹೇಗೆ ನೀವು ಔಟ್ಪುಟ್ ತೆಗಿಬೇಕಂತ, ಅದು ಮೇನ್ ಕಾನ್ಸೆಪ್ಟ್ ಇದ್ರಲ್ಲಿ. ಇದೊಂದು ಮಾಡೆಲ್ ಫಾರ್ಮ್ ಅಂತಾನು ಹೇಳ್ಬೋದು. ಹಾಗೆ ಈಗ ಇನ್ನು ಇಮಿಡಿಯೇಟ್ ಆಗಿ ನೀವು ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದೊಂದು ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಬೆನಿಫಿಟ್ಸ್ ಸಿಗೋದು ಅದರಲ್ಲಿ, ಒಳ್ಳೆ ತರಕಾರಿ ನಿಮ್ಗೆ ತಿನ್ಲಿಕ್ಕೆ, ಮಾರ್ಕೆಟ್ ಇದ್ದು ಖರ್ಚು ಕಮ್ಮಿ, ಹಾಸ್ಪಿಟ್ಲಿಗೆ ಹೋಗೋ ಬಿಲ್ ಕಮ್ಮಿ. ನೆಕ್ಸ್ಟ್ ಅದ್ರದ್ದು ಬೆನಿಫಿಟ್ಸ್ ನೀವು ಎಷ್ಟು ಮನಿ ಅರ್ನ್ ಮಾಡಿದ್ರೆ ಸಹ ಸಿಗುದಿಲ್ಲ ನಿಮ್ಗೆ ಅಲ್ವಾ. ಮತ್ತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನಂದ್ರೆ,
ಈ ನ್ಯಾಚುರಲ್ ಫಾರ್ಮಿಂಗ್ ಮಾಡಿದ್ದವಾಗ ನಿಮ್ಗೆ ಪ್ರಾಣಿ ಪಕ್ಷಿಗಳು ಬಂದು ಅವ್ರದ್ದು ಸೌಂಡೇ ನಿಮ್ಗೆ ಒಂಥರ ಹೀಲಿಂಗ್ ತರ ಆಗಿ ಅದು ಹೇಳ್ತಾ ಇದೆ ಈಗ. ಹೌದು. ಯಾಕಂದ್ರೆ ನೀವು ಬ್ಯಾಂಗ್ಳೂರ್ ಸಿಟಿಯಲ್ಲಿ ಅದು ಹಾರ್ನ್ ಸೌಂಡ್ ಅಲ್ಲಿ ಇದ್ದು ಒಂದು ಚಿಕ್ಕ ರೂಮ್ ಒಳಗಡೆ ಅಲ್ಲಿ ಗಾರ್ಬೇಜ್ ಪ್ಲಾಸ್ಟಿಕ್ ಬರ್ನ್ ಮಾಡಿ ಆ ರೂಮ್ ಒಳಗಡೆ ಎಲ್ಲ ತುಂಬಿಕೊಂಡು ಅದು ನಿಮ್ಗೆ ಸಫೋಕೇಶನ್ ಆಗುವಾಗ ನೀವು ಈ ಕಾಡಲ್ಲಿ ಬಂದು ಆರಾಮಾಗಿ ನಾನು 3 ದಿವಸ ಇದ್ದು ಹೋಗಿದ್ದಾಗ ಇನ್ನು 10 ದಿವಸ ಬ್ಯಾಂಗ್ಳೂರಲ್ಲಿ ಇರ್ಬೋದು, ಸರ್ವೈವ್ ಮಾಡಬಹುದು. ಪುನಃ 3 ದಿವಸ ಬರ್ತೀನಿ, ಮಾಡಿ ಹೋಗ್ತೀನಿ. ಹಾಗೆ ಮತ್ತೆ ಎನರ್ಜಿ ಲೆವೆಲ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹೌದು, ಅದು ಹಾಗೆ ತುಂಬಾ ಬೆನಿಫಿಟ್ಸ್ ನೀವು ಮಾನಿಟರಿ ಆಗಿ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಮಾನಿಟರಿ ಬೆನಿಫಿಟ್ಸ್ ಅಲ್ಲಿ ನೀವು ಮಾಡ್ಬೇಕಾ, ಒಳ್ಳೆ ಪ್ಲಾನ್ ಮಾಡಿ ಮತ್ತೆ ಮಾಡ್ಬೋದು. ನಾನು ನಿಮ್ಗೆ ತೋರಿಸ್ತೀನಿ ಕಮರ್ಷಿಯಲ್ ಗೆ ನಾವು ಹೇಗೆ ಮಾಡಿದ್ದೀವಿ ನಮ್ಮ ತೋಟ ಸೈಡ್ ಅಲ್ಲಿ, ಹೇಗೆ ಇಂಟರ್ ಕ್ರಾಪ್ ಒಂದು ಇದರಲ್ಲಿ ಒಂದು 4-5 ಹೇಗೆ ಡಿಫ್ರೆಂಟ್ ಕ್ರಾಪ್ಸ್ ಹಾಕಿ ಮಾಡ್ಬೋದು, ಹೇಗೆ ನಿಮ್ಗೆ ಇದು ಬರುತ್ತೆ ಅಂತ ಸ್ವಲ್ಪ ಮುಂದೆ ನೋಡುವ. ನೋಡಿದ್ರಲ್ಲ, ಒಂದು ಡಿಫ್ರೆಂಟ್ ವೆರೈಟಿಯ ಕೈತೋಟ ಕೃಷಿಯ ಕಲ್ಪನೆಯನ್ನು ಆ ರೀತಿ ಒಂದು ಉತ್ತಮವಾಗಿರುವಂಥ ನಮಗೆ ಗೈಡೆನ್ಸ್ ಮಾಡಿದ್ರಿ ಸರ್. ನಿಮಗೆ ನಮ್ಮ ಕಡೆ ಧನ್ಯವಾದಗಳು. ತುಂಬಾ ಥ್ಯಾಂಕ್ ಯು. ನೀವು ಬಂದು ನೀವು ಆಕ್ಚುಲಿ ತುಂಬಾ ಅಂದ್ರೆ ತುಂಬಾ ಎಫರ್ಟ್ ತಗೊಂಡು ಈ ಪ್ರಮೋಟ್ ಮಾಡ್ತಾ ಇದ್ದೀರಾ ಈ ಸೈಡ್ ಅಲ್ಲಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕಂದ್ರೆ ಈ ತರ ಕಲ್ಚರ್ ನಮ್ಮ ಅಗ್ರಿಕಲ್ಚರ್ ಅಲ್ಲಿ ತುಂಬಾ ಜನ ಮೋನೋಕ್ರಾಪ್ ಮಾಡಿ ಮನೆದ್ದು ಊಟ ಬೆಳೆಯೋದು ಮರ್ತು ಈಸಿಯಾಗಿ ಮಾರ್ಕೆಟಿಗೆ ಹೋಗಿ ಪರ್ಚೇಸ್ ಮಾಡೋ ತರ ಸಿಚುವೇಶನ್ ಬಂದಿದೆ. ಅದಕ್ಕೆ ನಿಮ್ಮಂತರ ಕಾಂಟೆಂಟ್ ಕ್ರಿಯೇಟರ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ನಿಮಗೆ ತುಂಬಾ ಜನರಿದ್ದು ಸಪೋರ್ಟ್ ಮತ್ತೆ ನಿಮಗೆ ತುಂಬಾ ಜನರಿದ್ದು ಥ್ಯಾಂಕ್ಸ್ ಬರ್ತಾ ಇರತ್ತೆ. ನಾನು ಯಾಕಂದ್ರೆ ತುಂಬಾ ಗ್ರೂಪ್ಸ್ ಅಲ್ಲಿ ಹಾಕ್ತಾ ಇರ್ತೀನಿ ನಿಮ್ಮ ವಿಡಿಯೋಸ್ ಎಲ್ಲ. ತುಂಬಾ ಜನ ಲೈಕ್ ಮಾಡಿ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನನಗೆ. ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಫ್ಯೂಚರ್ ಸಕ್ಸಸ್. ಯು ಆರ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್ ಸರ್. ನಾನು ಆಲ್ ವ್ಯೂವರ್ಸ್ಗೆ ಇದೇ ಹೇಳೋದು, ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಕಲೀಲಿಕ್ಕೆ ಬರುತ್ತೆ. ನಾನು ಸಹ ತುಂಬ ಕಲ್ತಿದ್ದೀನಿ ಇವರ ಇದರಲ್ಲಿ. ಆ್ಯಂಡ್ ಇಟ್ಸ್ ಹೆಲ್ಪ್ ಮಿ ಅ ಲಾಟ್. ಮುಂದಿನ ವಿಡಿಯೋಗಳು ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೋಡುವ. ಥ್ಯಾಂಕ್ ಯು.